ನಮಸ್ಕಾರ. ಇಂಪ್ಲಾಯ್ಡ್ ಫೈನಾನ್ಷಿಯಲ್ ಸರ್ವಿಸಸ್ನ ನಾಲೆಡ್ಜ್ ಸೀರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಮ್ಯೂಚುವಲ್ ಫಂಡ್ ಇರುವ ಒಂದು ವಿಭಿನ್ನವಾದ ಫಂಡ್ ಬಗ್ಗೆ ತಿಳ್ಕೊಳ್ಳೋಣ. ಯಾವುದು ವಿಭಿನ್ನವಾದ ಫಂಡ್ ಅಂದ್ರೆ ಇದಕ್ಕೆ ನಾವು ಅಸೆಟ್ ಅಲೋಕೇಟರ್ ಫಂಡ್ ಅಂತ ಕರೀತೇವೆ. ಅಸೆಟ್ ಅಲೋಕೇಟರ್ ಫಂಡ್ ಅಂದ್ರೆ ಏನು, ಅದು ಯಾರ್ಯಾರು ಇನ್ವೆಸ್ಟ್ ಮಾಡಬೇಕು, ಯಾತಕ್ಕೋಸ್ಕರ ಇನ್ವೆಸ್ಟ್ ಮಾಡಬೇಕು, ಅದ್ರ ಟ್ಯಾಕ್ಸೇಷನ್ ಏನು, ಇದರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಅಸೆಟ್ ಅಲೋಕೇಶನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅಸೆಟ್ ಅಲೋಕೇಶನ್ ಅಂದ್ರೆ ನಾವು ಹೂಡಿಕೆ ಮಾಡಬೇಕು ಅಂತಿರೋ ಹಣವನ್ನ ಬೇರೆ ಬೇರೆ ಅಸೆಟ್ಗಳಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಇನ್ವೆಸ್ಟ್ ಮಾಡೋದಕ್ಕೆ ಅಸೆಟ್ ಅಲೋಕೇಶನ್ ಅಂತ ಕರೀತೀವಿ. ಪರ್ಟಿಕ್ಯುಲರ್ಲಿ ಈ ಅಸೆಟ್ ಅಲೋಕೇಟರ್ ಫಂಡ್ ಅಲ್ಲಿ ಯಾವ ಅಸೆಟ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದು ಈಕ್ವಿಟೀಸ್, ಅದು ಶೇರ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಎರಡನೇದು ಬಾಂಡ್ಸ್, ಗವರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ಸ್, ಟ್ರೆಷರಿ ಬಿಲ್ಲು, ಕಮರ್ಷಿಯಲ್ ಪೇಪರ್ಸ್ ಅಂತ ಡೆಟ್ ಕ್ಯಾಟಗರಿಗಳಲ್ಲಿ ಇನ್ವೆಸ್ಟ್ಮೆಂಟ್ಸ್ ಆಗುತ್ತೆ. ಮೂರನೇದು ಗೋಲ್ಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಈ ರೀತಿ ಎಲ್ಲಾ ಅಸೆಟ್ ಕ್ಲಾಸ್ ಅಲ್ಲೂ ಇನ್ವೆಸ್ಟ್ ಆಗೋದ್ರಿಂದ ನಮಗೆ ಡೈವರ್ಸಿಫಿಕೇಶನ್ ಆಗುತ್ತೆ. ಅಸೆಟ್ ಅಲೋಕೇಟರ್ ಫಂಡಿನ ಮುಖ್ಯ ಬೆನಿಫಿಟ್ ರಿಸ್ಕ್ ಬ್ಯಾಲೆನ್ಸಿಂಗ್. ಯಾಕೆ ಇದು ರಿಸ್ಕ್ ಬ್ಯಾಲೆನ್ಸಿಂಗ್ ಪ್ರಾಡಕ್ಟ್ ಅಂತ ಹೇಳೋದಾದ್ರೆ, ಸಾಮಾನ್ಯವಾಗಿ ನಾವು ಒಂದೇ ಅಸೆಟ್ ಕ್ಲಾಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಆ ಅಸೆಟ್ ಕ್ಲಾಸ್ ಅಲ್ಲಿ ಯಾವ ರಿಸ್ಕ್ ಇರುತ್ತೋ ಎಲ್ಲಾ ರಿಸ್ಕು ಸಹ ನನ್ನ ಇನ್ವೆಸ್ಟ್ಮೆಂಟ್ ಮೇಲೆ ಬರುತ್ತೆ. ಇದರಲ್ಲಿ ನಾವು ಬೇರೆ ಬೇರೆ ಅಸೆಟ್ ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನನ್ನ ರಿಸ್ಕ್ ಡೈವರ್ಸಿಫೈ ಆಗುತ್ತೆ, ಅಂದ್ರೆ ಬ್ಯಾಲೆನ್ಸ್ ಆಗುತ್ತೆ. ಸಾಮಾನ್ಯವಾಗಿ ಈಕ್ವಿಟಿಗೆ ತನ್ನದೇ ಆದ ರಿಸ್ಕ್ ಇರುತ್ತೆ, ಅಂದ್ರೆ ಶೇರ್ಸ್ ಗಳಿಗೆ ತನ್ನದೇ ಆದ ರಿಸ್ಕ್ ಇದೆ. ಅದೇ ರೀತಿ ಗೋಲ್ಡ್ ಗೆ ಅದರದೇ ಆದ ರಿಸ್ಕ್ ಇದೆ. ಹಾಗೆ ಬಾಂಡ್ಸ್ ಗಳಿಗೂ ಸಹ ಈ ಎಲ್ಲಾ ರಿಸ್ಕ್ ಗಳು ಕಂಬೈನ್ ಆಗೋದ್ರಿಂದ ಮತ್ತೆ ಒಂದೇ ಅಸೆಟ್ ಕ್ಲಾಸ್ ಅಲ್ಲಿ ನಾನು ಪೂರ್ತಿ ಇನ್ವೆಸ್ಟ್ ಮಾಡದೇ ಇರೋದ್ರಿಂದ ನನಗೆ ರಿಸ್ಕ್ ಬ್ಯಾಲೆನ್ಸಿಂಗ್ ಆಗುತ್ತೆ. ಇವಾಗ ನಾವು ಯಾಕೆ ಅಸೆಟ್ ಅಲೋಕೇಟರ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನೋಡೋದಾದ್ರೆ, ನಾನು 3 ಮೇನ್ ರೀಸನ್ಸ್ ಗಳನ್ನ ಹೇಳ್ತೇನೆ. ಒಂದು ಡೈವರ್ಸಿಫಿಕೇಶನ್. ನಾನು ಒಂದೇ ಅಸೆಟ್ ಕ್ಲಾಸ್ ಅಲ್ಲಿ ಇನ್ವೆಸ್ಟ್ ಮಾಡದೇ ಇರೋದ್ರಿಂದ ನನಗೆ ಎಲ್ಲಾ ಅಸೆಟ್ ಅಲ್ಲೂ ಡಿವೈಡ್ ಆಗುತ್ತೆ, ಅದಕ್ಕೆ ಡೈವರ್ಸಿಫಿಕೇಶನ್ ಆಗುತ್ತೆ. ಎರಡನೆಯದು ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮ್ಯೂಚುವಲ್ ಫಂಡ್ ಎಲ್ಲಾ ಫಂಡ್ಗಳು ಸಹ, ಮ್ಯೂಚುವಲ್ ಫಂಡ್ಸ್ ಅಲ್ಲಿರೋ ಎಲ್ಲಾ ಸ್ಕೀಮ್ಗಳು ಸಹ ಪ್ರೊಫೆಷನಲಿ ಮ್ಯಾನೇಜ್ಡ್. ಪ್ರೊಫೆಷನಲಿ ಮ್ಯಾನೇಜ್ಡ್ ಆಗಿರೋದ್ರಿಂದ ನನ್ನ ಫಂಡ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ಒಬ್ಬ ಎಕ್ಸ್ಪರ್ಟ್ ಫಂಡ್ ಮ್ಯಾನೇಜರ್ ಇರ್ತಾನೆ. ಆ ಫಂಡ್ ಮ್ಯಾನೇಜರ್ ನ ನಾಲೆಡ್ಜ್ ನ ಅನುಗುಣವಾಗಿ ಅವನು ಅಸೆಟ್ ಅಲೋಕೇಶನ್ ಮಾಡ್ತಾನೆ. ಹಾಗಾಗಿ ನನಗೆ ನಿಶ್ಚಿಂತೆಯಾಗಿ ನಮ್ಮ ಹೂಡಿಕೆ ಸೇಫ್ ಆಗಿರುತ್ತೆ ಅಂತ ನಾವು ಭಾವಿಸಬಹುದು. ಮೂರನೆಯದು ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್. ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಅಂದ್ರೆ ನಾನು ಎಷ್ಟು ರಿಸ್ಕ್ ತಗೊಂತಾ ಇದ್ದೀನಿ ಅದಕ್ಕಿಂತ ಜಾಸ್ತಿ ನನಗೆ ರಿಟರ್ನ್ಸ್ ಬರ್ತಾ ಇದೆಯಾ ಅಂತ ನೋಡ್ತೀನಿ. ರಿಸ್ಕ್ ಕಡಿಮೆ ಇದ್ದು ರಿಟರ್ನ್ ಜಾಸ್ತಿ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಒಳ್ಳೆಯ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಪೋರ್ಟ್ಫೋಲಿಯೋ ಅಂತ ಕರ್ಸ್ಕೊಳುತ್ತೆ. ಈಗ ನಾವು ಫಂಡ್ ಮ್ಯಾನೇಜರ್ ಥ್ರೂ ಈ ಅಸೆಟ್ ಅಲೋಕೇಟರ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಮಗೆ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ ಸಿಗುತ್ತೆ. ಈಗ ಯಾರ್ಯಾರು ಈ ಅಸೆಟ್ ಅಲೋಕೇಟರ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಅಂತ ನೋಡೋದಾದ್ರೆ, ಯಾರಿಗೆ ಮಾಡರೇಟ್ ರಿಸ್ಕ್ ಅನ್ನ ತಗೊಂಡು ಲಾಂಗ್ ಟರ್ಮ್ ಅಲ್ಲಿ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಮಾಡಬೇಕು ಅನ್ಸುತ್ತೋ ಅಂತವ್ರು ಎಲ್ಲರೂ ಸಹ ಈ ಅಸೆಟ್ ಅಲೋಕೇಟರ್ ಫಂಡ್ ನ ಒಂದು ಇನ್ವೆಸ್ಟ್ಮೆಂಟ್ ಭಾಗವಾಗಿ ಕನ್ಸಿಡರ್ ಮಾಡಬಹುದು. ಅದರ ಇನ್ವೆಸ್ಟ್ಮೆಂಟ್ ಏನ್ ಮಾಡಬೇಕು ಅಂತ ಇರ್ತಾರೆ ಅದರಲ್ಲಿ ಸ್ವಲ್ಪ ಪೋರ್ಷನ್ ಅನ್ನ ಈ ಅಸೆಟ್ ಅಲೋಕೇಟರ್ ಫಂಡ್ ಗಳಿಗೆ ಡೈವರ್ಸಿಫೈ ಮಾಡಬಹುದು. ಎರಡನೇದು ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಯಾರಿಗೆ ಬೇಕು ಅನ್ಸುತ್ತೆ. ಈಗ ನಾವೇ ಸಹ ಡೈರೆಕ್ಟ್ ಆಗಿ ಗೋಲ್ಡ್ ಹೋಗಿ ಇನ್ವೆಸ್ಟ್ ಮಾಡಬಹುದು, ಅಥವಾ ನಿಮ್ಮ ಬಾಂಡ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಡೈರೆಕ್ಟ್ ಶೇರ್ಸ್ ಗಳಲ್ಲಿ ಸಹ ಇನ್ವೆಸ್ಟ್ ಮಾಡಬಹುದು. ಆಗ ನನಗೆ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಸಿಗಲ್ಲ. ಈ ಮ್ಯೂಚುವಲ್ ಫಂಡ್ ಥ್ರೂ ನಾವು ಅಸೆಟ್ ಅಲೋಕೇಟರ್ ಫಂಡ್ ಗೆ ಹಾಕೋದ್ರಿಂದ ಒಬ್ಬ ಎಕ್ಸ್ಪರ್ಟಿನ ಸಹಾಯದಿಂದ ನಾವು ಬೇರೆ ಬೇರೆ ಅಸೆಟ್ ಕ್ಲಾಸ್ ಗಳಲ್ಲಿ ಹಾಕಬಹುದು. ಈಗ ನಾನು ಡೈರೆಕ್ಟ್ ಆಗಿ ಹೋಗಿ ಗೋಲ್ಡ್ ಪರ್ಚೇಸ್ ಮಾಡಬಹುದು, ನಾವೇ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಅದೇ ರೀತಿ ಬಾಂಡ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಹಾಗೆ ಶೇರ್ಸ್ ಗಳಲ್ಲಿ ಸಹ ಇನ್ವೆಸ್ಟ್ಮೆಂಟ್ ಮಾಡಬಹುದು. ನಾವೇ ಸಪರೇಟ್ ಆಗಿ ಮಾಡೋದ್ರಿಂದ ನಮಗೆ ಅದನ್ನ ಸ್ಟ್ರಾಟಜಿಕಲಿ ಅಲೋಕೇಶನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈ ಎಕ್ಸ್ಪರ್ಟ್ ಸಹಾಯದಿಂದ ನಾವು ಈ ಎಲ್ಲಾ ಅಸೆಟ್ ಕ್ಲಾಸ್ ಅಲ್ಲೂ ಒಂದೇ ಫಂಡ್ ಥ್ರೂ ಹೋಗೋದ್ರಿಂದ ನಮಗೆ ಸ್ಟ್ರಾಟಜಿಕ್ ಅಸೆಟ್ ಅಲೋಕೇಶನ್ ಆಗುತ್ತೆ. ಅಂದ್ರೆ ಒಬ್ಬ ಫಂಡ್ ಮ್ಯಾನೇಜರ್ ತನ್ನ ಸ್ಟ್ರಾಟಜಿಯನ್ನು ಉಪಯೋಗಿಸಿ, ಆ ಫಂಡ್ ಅಲ್ಲಿ ಏನ್ ಸ್ಟ್ರಾಟಜಿ ಇರುತ್ತೋ ಸ್ಟ್ರಾಟಜಿಯನ್ನು ಉಪಯೋಗಿಸಿ ಅಲೋಕೇಶನ್ ಮಾಡೋದ್ರಿಂದ ನಮಗೆ ರಿಸ್ಕ್ ಕಡಿಮೆ ಇದ್ದು ರಿಟರ್ನ್ ಜಾಸ್ತಿ ಬರೋದಕ್ಕೆ ಅನುಕೂಲ ಆಗುತ್ತೆ. ಈಗ ಟ್ಯಾಕ್ಸೇಷನ್ ಬಗ್ಗೆ ನೋಡೋದಾದ್ರೆ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ 3 ಮೇನ್ ವಿಧವಾದ ಫಂಡ್ಗಳಿದೆ. ಒಂದು ಈಕ್ವಿಟಿ ಫಂಡ್, ಇನ್ನೊಂದು ಹೈಬ್ರಿಡ್ ಫಂಡ್, ಮತ್ತೆ ಡೆಟ್ ಫಂಡ್ಸ್. ಈ ಅಸೆಟ್ ಅಲೋಕೇಟರ್ ಫಂಡ್ ಹೈಬ್ರಿಡ್ ಕ್ಯಾಟಗರಿಯ ಫಂಡ್ಗಳಲ್ಲಿ ಬರುತ್ತೆ. ಅದರಲ್ಲೂ ಈಕ್ವಿಟಿ ಎಕ್ಸ್ಪೋಜರ್ ಅಂದ್ರೆ ಶೇರ್ ಮಾರ್ಕೆಟ್ಗೆ 35% ಗಿಂತ ಕಡಿಮೆ ಇರೋ ಫಂಡ್ ಇದು. ಹಾಗಾಗಿ ಇದ್ರ ಟ್ಯಾಕ್ಸೇಷನ್ ಬೇರೆ ಇದೆ. ಏನಿದ್ರು ಟ್ಯಾಕ್ಸೇಷನ್ ಅಂತ ನೋಡೋದಾದ್ರೆ, ಈ ಫಂಡ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿ 2 ವರ್ಷದ ಒಳಗಡೆ ವಿಡ್ರಾ ಮಾಡಿದ್ರೆ ಅದು ನನ್ನ ಪರ್ಸನಲ್ ಟ್ಯಾಕ್ಸ್ ಸ್ಲ್ಯಾಬಿಗೆ ಆಡ್ ಆಗುತ್ತೆ. ಅಂದ್ರೆ ನಾನು 10% ಸ್ಲ್ಯಾಬ್ ಅಲ್ಲಿ ಇದ್ರೆ 10% ಕಟ್ಟಬೇಕು ಬಂದಿರೋ ಆದಾಯದ ಮೇಲೆ, 30% ಸ್ಲ್ಯಾಬ್ ಅಲ್ಲಿ ಇದ್ರೆ 30% ಟ್ಯಾಕ್ಸ್ ಕಟ್ಟಬೇಕು. 2 ವರ್ಷದ ನಂತರ ವಿಡ್ರಾ ಮಾಡಿದ್ರೆ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರ್ಸ್ಕೊಳುತ್ತೆ. 2 ವರ್ಷದ ಒಳಗಡೆ ವಿಡ್ರಾ ಮಾಡಿದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, 2 ವರ್ಷದ ನಂತರ ವಿಡ್ರಾ ಮಾಡಿದ್ರೆ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರ್ಸ್ಕೊಳುತ್ತೆ.
ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ಇವತ್ತಿನ ಟ್ಯಾಕ್ಸೇಷನ್ ಪ್ರಕಾರ ನಾನು ಬಂದಿರೋ ಆದಾಯದ ಮೇಲೆ 12.5% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇದಕ್ಕೆ 1,25,000 ತನಕ ಎಕ್ಸೆಂಪ್ಷನ್ ಇದೆ. ಆ ಎಕ್ಸೆಂಪ್ಷನ್ ಮೇಲ್ಗಡೆ ನನಗೆ ಏನ್ ಲಾಭ ಆಗಿರುತ್ತೆ ಆ ಲಾಭಕ್ಕೆ 12.5% ಕಟ್ಟಬೇಕಾಗುತ್ತೆ. ಸೊ ಕೊನೆಯದಾಗಿ ಅಸೆಟ್ ಅಲೋಕೇಟರ್ ಫಂಡ್ ಒಂದು ಒಳ್ಳೆಯ ಫಂಡ್. ಯಾರಿಗೆ ರಿಸ್ಕ್ ನ ಕಡಿಮೆ ಇಟ್ಕೊಂಡು ಜಾಸ್ತಿ ರಿಟರ್ನ್ಸ್ ತೆಗಿಬೇಕು ಅಂತ ಅನ್ಸುತ್ತೆ ಅಂತವರಿಗೆ ಈ ಅಸೆಟ್ ಅಲೋಕೇಟರ್ ಫಂಡ್ ನ ಚೂಸ್ ಮಾಡಬಹುದು. ಅದರಲ್ಲೂ ಸಹ ಡೈನಾಮಿಕ್ ಅಸೆಟ್ ಅಲೋಕೇಶನ್ ಮತ್ತೆ ಸ್ಟ್ಯಾಟಿಕ್ ಅಸೆಟ್ ಅಲೋಕೇಶನ್ ಅಂತ ಎರಡು ಕ್ಯಾಟಗರಿ ಇದೆ. ಸೊ ಏನಿದು ಡೈನಾಮಿಕ್ ಅಸೆಟ್ ಅಲೋಕೇಶನ್ ಅಂದ್ರೆ ಫಂಡ್ ಮ್ಯಾನೇಜರು ತನಗೆ ಬಂದಿರೋ ಕರೆಕ್ಟ್ ಆಗಿರೋ ದುಡ್ಡಲ್ಲಿ ಯಾವ ಅಸೆಟ್ಗೆ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡೋದಂದ್ರೆ ಅವತ್ತಿನ ಮಾರ್ಕೆಟಿನ ಅನುಗುಣವಾಗಿ ಆ ಪರ್ಸೆಂಟೇಜ್ ಸಹ ವೇರಿ ಮಾಡ್ತಾರೆ. ಉದಾಹರಣೆಗೆ ಈಗ ಗೋಲ್ಡ್ ಚೆನ್ನಾಗಿ ಹೋಗುತ್ತೆ ಅಂತ ಗೊತ್ತಿದ್ರೆ ಗೋಲ್ಡ್ಗೆ ಪರ್ಸೆಂಟೇಜ್ ಈಗ 20% ಇರೋ ಕಡೆ 25% ಅಲೋಕೇಶನ್ ತಗೊಂತಾರೆ. ಗೋಲ್ಡ್ ಒಂದು ಹಂತದಲ್ಲಿ ಮೇಲೆ ಹೋಗಿದೆ ಅಂತ ಗೊತ್ತಾದಾಗ ಆ 25% ರೆಡ್ಯೂಸ್ ಮಾಡ್ತಾರೆ. ಅದೇ ರೀತಿ ಈಕ್ವಿಟಿಗೂ ಆಗುತ್ತೆ, ಬಾಂಡ್ಸ್ ಗಳಿಗೂ ಆಗುತ್ತೆ. ಈ ಸ್ಟ್ಯಾಟಿಕ್ ಅಸೆಟ್ ಅಲೋಕೇಶನ್ ಫಂಡ್ ಗಳಲ್ಲಿ ಸ್ಟ್ಯಾಟಿಕ್ ಅಂದ್ರೆ ಫಿಕ್ಸ್ ಅಲೋಕೇಶನ್ ಇರುತ್ತೆ. ಸೊ ನಾರ್ಮಲಿ ನಾವು ಚೂಸ್ ಮಾಡ್ಬೇಕಾದ್ರೆ ಡೈನಾಮಿಕ್ ಅಸೆಟ್ ಅಲೋಕೇಶನ್ ಸ್ಟ್ರಾಟಜಿ ಫಂಡ್ ಗಳು ಚೂಸ್ ಮಾಡಿದ್ರೆ ಆ ಫಂಡ್ ಮ್ಯಾನೇಜರ್ ಎಕ್ಸ್ಪರ್ಟೈಸ್ ಜೊತೆ ಇರೋದ್ರಿಂದ ರಿಟರ್ನ್ಸ್ ಸ್ವಲ್ಪ ಜಾಸ್ತಿ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಟಾಪಿಕ್